ಇವತ್ತು ನಾನು ನಿಮಗೆ ಅಪ್ಪೆ ಹುಳಿ ಸಾರು ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ಈ ಅಪ್ಪೆ ಹುಳಿ ಸಾರು 3-4 ವಿಧದಲ್ಲಿ ಮಾಡ್ಬೋದು. ನಾನಿವತ್ತು ಸಿಂಪಲ್ ಆಗಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಓಪನ್ ಮಾಡಿ ನೋಡೋಣ ಮಾವಿನಕಾಯಿ ಹೇಗೆ ಬಂದಿದೆ ಅಂತ. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ನಾವು ಮಾಡ್ತಿರೋಂಥ ಉಡುಪಿ ಶೈಲಿಯ ಅಪ್ಪೆ ಹುಳಿ ಸಾರು ರೆಡಿ ಆಗಿಬಿಡುತ್ತೆ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಅಪ್ಪೆ ಹುಳಿ ಸಾರು ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಕಡೆ ಹೋಗ್ಬಿಟ್ರೆ ಪ್ರತಿಯೊಂದು ಫಂಕ್ಷನಲ್ಲೂ ಊಟದಲ್ಲಿ ಇದು ಕಂಪಲ್ಸರಿ ಆಗಿರುತ್ತೆ. ಇವಾಗ ಎಲ್ಲ ಕಡೆ ಇದನ್ನು ಮಧ್ಯಾಹ್ನ ಊಟದ ಟೈಮಲ್ಲಿ ಸಾಮಾನ್ಯವಾಗಿ ಕೊಡ್ತಾರೆ. ಮದುವೆ ಮನೆಗಳಲ್ಲಿ ಅಥವಾ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಊಟ ಹೆವಿ ಅನ್ಸಿದ್ರೆ ಸೋಡಾ ಕುಡಿತೀವಿ. ಅದ್ರ ಬದಲು ಈ ಥರ ಒಂದು ಅಪ್ಪೆ ಹುಳಿ ಸಾರು ಮಾಡ್ಕೊಂಬಿಟ್ರೆ ಒಂದು ಲೋಟ ಕುಡಿದ್ಬಿಟ್ರೆ ಸಾಕು, ನೀವು ಎಷ್ಟೇ ತಿಂದಿರಿ ಫುಲ್ ಡೈಜೆಸ್ಟ್ ಆಗಿಬಿಡುತ್ತೆ ಚೆನ್ನಾಗಿ. ಸೊ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಈ ಅಪ್ಪೆ ಹುಳಿ ಸಾರು 3-4 ವಿಧದಲ್ಲಿ ಮಾಡ್ಬೋದು. ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಮಿಕ್ಕಿದ ವೇರಿಯೇಷನ್ಸ್ನ ಮುಂದಿನ ದಿನಗಳಲ್ಲಿ ಒಂದೊಂದೇ ತೋರಿಸ್ಕೊಡ್ತೀನಿ. ಒಂದೇ ವಿಡಿಯೋಲಿ ಅದನ್ನು ತೋರ್ಸಕ್ಕೆ ಹೋದರೆ ಕನ್ಫ್ಯೂಸ್ ಆಗುತ್ತೆ ತುಂಬ. ಸೊ ಬನ್ನಿ ಶುರು ಮಾಡೋಣ ಸಿಂಪಲ್ಲಾಗಿ ಮಾಡೋಂಥ ಅಪ್ಪೆ ಸಾರು ವಿಧಾನನ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ನಾನು 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಆ ಮಾವಿನಕಾಯಿಗಳದ್ದು ಸೈಡ್ ಕೆನ್ನೆಗಳನ್ನ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ 2 ಮಾವಿನಕಾಯಿನೂ ಇಲ್ಲೇ ಹಾಕೊಂಬಿಡೋಣ. 2 ಮಾವಿನಕಾಯಲ್ಲಿ ನಾವು ಅಪ್ಪೆ ಹುಳಿ ಸಾರು ಮಾಡಿದ್ರೆ ಒಂದು 5-6 ಜನಕ್ಕೆ ಆರಾಮಾಗುತ್ತೆ. ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 1 ಲೀಟರ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಆಗಲ್ವ ಅಂತೆಲ್ಲ ಕೇಳ್ಬೋದು. ಸೊ ನೀರಾಗೇ ಇರಬೇಕಿದು. ನಾವು ನಿಂಬೆಹಣ್ಣು ಪಾನಕ ಹೇಗೆ ಮಾಡ್ತೀವೋ ಅಷ್ಟು ನೀರಾಗಿರೋ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಈಗ ದೇವರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಇದನ್ನು ಕೂಗಿಸ್ಕೊಳ್ಳೋಣ. ಸ್ನೇಹಿತರೆ ಕುಕ್ಕರ್ 3 ವಿಷಲ್ ಕೂಗಿ ಪೂರ್ತಿ ಕೂಲಾಗಿದೆ. ಸೊ ಪ್ರೆಷರ್ ಪೂರ್ತಿ ಇಳಿದಿದೆ. ಪೂರ್ತಿ ತಣ್ಣಗಾಗಲಿ ಅಂತಲೂ ನಾನು ಬಿಟ್ಟಿದ್ದೆ ಹಾಗೆಯೇ. ಓಪನ್ ಮಾಡಿ ನೋಡೋಣ ಮಾವಿನಕಾಯಿ ಹೇಗೆ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ. ಇದನ್ನೆಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾವು ಹಾಕಿದ್ದಂಥ ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ತೆಗೆದಿಟ್ಕೋಬೇಕು. ಕುಕ್ಕರಲ್ಲಿ ಉಳಿದಿರೋಂಥ ನೀರನ್ನ ಚೆಲ್ಲಬಾರ್ದು, ಅದನ್ನು ಮತ್ತೆ ಉಪಯೋಗಿಸ್ಕೋಬೇಕು. ಯಾವಾಗ ಅಂತ ಹೇಳ್ತೀನಿ. ಸ್ನೇಹಿತರೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಆ ಬಾಣಲೆಗೆ ನಾವು ಬೇಯಿಸಿದಂಥ ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದರಲ್ಲಿರೋ ಅಂಥ ಪಲ್ಪ್ ಏನಿರುತ್ತಲ್ಲ ಅದು ಪೂರ್ತಿ ತೆಕ್ಕೋಬೇಕು. ಚೂರು ಬಿಡಬಾರ್ದು. ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿ ಎರಡರದ್ದು ಪೂರ್ತಿ ಪಲ್ಪ್ನ ತೆಕ್ಕೋಬೇಕು. ಮಾವಿನಕಾಯಿ ಸಿಪ್ಪೆದು ಅಷ್ಟೇ ನೋಡಿ ಹಿಂಗಿರುತ್ತಲ್ಲ, ಚೆನ್ನಾಗಿ ಹಿಂಡಿ ಅದರಲ್ಲಿರೋಂಥ ಪಲ್ಪ್ನ ಪೂರ್ತಿ ತೆಕ್ಕೋಬೇಕು. ನಾವೀಗ ಸಣ್ಣ ಕ್ವಾಂಟಿಟಿಲಿ ಮಾಡ್ತಿದ್ದೀವಿ, ಹಾಗಾಗಿ ಕೈಯಲ್ಲಿ ಮಾಡ್ಕೋತಾ ಇದ್ದೀನಿ ನಾನು. ಅದೇ ಮದುವೆ ಮನೆಗಳಲ್ಲಿ ಇಲ್ಲ ಯಾವ್ದಾದ್ರು ಫಂಕ್ಷನ್ನಲ್ಲಿ ರಾಶಿ ಹಾಕಿರ್ತಾರಲ್ಲ, ಆ ಸಮಯದಲ್ಲೆಲ್ಲ ಏನು ಮಾಡ್ತಾರೆ, ಮಾವಿನಕಾಯಿ ಸಿಪ್ಪೆನ ಮುಂಚೆನೇ ತೆಗೆದುಬಿಟ್ಟು ಬೇಯಿಸ್ಕೋತಾರೆ. ಮಾವಿನಕಾಯಿ ಬೆಂದಾದ್ಮೇಲೆ ಈ ಪಲ್ಪೆಲ್ಲ ಏನಿರುತ್ತಲ್ಲ ಅದನ್ನು ಮಿಕ್ಸಿಲಿ ಹಾಕಿ ರುಬ್ಬಿಡ್ತಾರೆ. ಆ ರೀತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಮಾವಿನಕಾಯಿ ಇರೋದಲ್ವ ಅಂತ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಎಲ್ಲ ಮಾಡಾದ್ಮೇಲೆ ಮೆಣಸಿನ್ಕಾಯಿನ ಕೂಡ ಅದೇ ರೀತಿ ನಾವು ಅದರಲ್ಲಿರೋಂಥ ಖಾರ ಏನಿರುತ್ತಲ್ಲ ಅದನ್ನಷ್ಟು ನಾವು ಇದಕ್ಕೆ ಹಾಕ್ಕೊಂಡು ಸಿಪ್ಪೆ ಮಾತ್ರ ತೆಗೆದು ಬೇರೆ ಕಡೆ ಹಾಕ್ಕೋಬೇಕು. ಸ್ನೇಹಿತರೆ ಪಲ್ಪ್ನ ಪೂರ್ತಿ ತೆಗೆದಿದ್ದಾಗಿದೆ ಮಾವಿನಕಾಯಿಂದ. ಇದಕ್ಕೆ ನಾವು ಕುಕ್ಕರ್ಗೆ ಹಾಕಿದ್ವಲ್ಲ ನೀರು, ಅದನ್ನು ಸೇರಿಸ್ಕೊಳ್ಳೋಣ. ಒಂದು ವಿಸ್ಕರ್ ತೊಗೊಳ್ಳಿ, ಇಲ್ಲಾಂದರೆ ಕಡ್ಗೋಲು ತೊಗೊಳ್ಳಿ. ಚೆನ್ನಾಗಿ ಇದನ್ನು ಕೂಡಿಸ್ಕೋಬೇಕು. ಆ ಗಂಟು ಏನಿರುತ್ತಲ್ಲ ಅದು ಪೂರ್ತಿ ಕರಗಬೇಕದು. ಸ್ನೇಹಿತರೆ ಮಾವಿನಕಾಯಿ ಗಡ್ಡೆ ಇದ್ದಿದ್ದೆಲ್ಲ ಚೆನ್ನಾಗಿ ವಿಸ್ಕ್ ಮಾಡಿದೆ. ಅಪ್ಪೆ ಹುಳಿನ ಕುಡಿಯುವಾಗ ನಿಮಗೆ ಬಾಯಿಗೆ ಏನು ಸಿಗಬಾರ್ದು ಅನ್ನೋದಾದರೆ ಅದನ್ನು ತೆಗೆದು ಒಂದು ಸಲ ಶೋಧಿಸ್ಕೊಂಬಿಡಿ. ಸ್ನೇಹಿತರೆ ಕ್ಲೀನಾಗಿ ಶೋಧಿಸ್ಕೊಂಡಿದ್ದಾಗಿದೆ ನೋಡ್ಬೋದು. ಈಗ ತಿಳಿಯಾಗಿ ತುಂಬ ಚೆನ್ನಾಗಿದೆ.
ಅಕಸ್ಮಾತ್ ನಾವು ಹಿಂಡುವಾಗ ಮಾವಿನಕಾಯಿ ಸಿಪ್ಪೆ ಆಗಿರ್ಬೋದು ಇಲ್ಲ ಮೆಣಸಿನ್ಕಾಯಿ ಬೀಜ ಆಗಿರ್ಬೋದು ಅದು ಉಳ್ಕೊಂಡಿದ್ರೆ ನಾವು ಈ ಥರ ಶೋಧಿಸ್ಕೊಂಡ್ರೆ ಅದೆಲ್ಲ ಹೊಟ್ಟೋಗುತ್ತೆ, ನಮಗೆ ಕ್ಲಿಯರ್ ಆಗಿರೋಂಥ ಅಪ್ಪೆ ಹುಳಿ ಸಿಗುತ್ತೆ. ಈಗ ಮತ್ತೆ ಒಲೆ ಅಂಟಿಸ್ಕೊಳ್ಳೋಣ. ಒಲೆ ಅಂಟಿಸಿದಾಗಿದೆ. ಇದಕ್ಕೆ ಒಂದು 2 ಐಟಮ್ ಹಾಕಬೇಕು, ಹಾಕೊಂಬಿಡೋಣ. ಮೊದಲಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಮಾವಿನಕಾಯಿ ಹುಳಿ ಇರುತ್ತಲ್ಲ, ಆ ಹುಳಿ ಹೊಡೆಯೋದಕ್ಕೋಸ್ಕರ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ಜೊತೆಗೆ ಇದನ್ನ ಒಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನಾನು ಒಂದು ಅರ್ಧ ಮುಕ್ಕಾಲು ಲೀಟ್ರಷ್ಟು ಎಕ್ಸ್ಟ್ರಾ ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನಾವು ಹಾಕಿರೋ ಉಪ್ಪು ಕರಗಬೇಕು, ಜೊತೆಗೆ ಬೆಲ್ಲ ಕೂಡ ಕರಗಬೇಕು. ಸೊ ಅಲ್ಲಿವರೆಗೂ ಒಂದು ರೌಂಡ್ ಇದನ್ನು ಕುದಿಸ್ಕೊಳ್ಳೋಣ. ಸ್ನೇಹಿತರೆ ನೋಡ್ಬೋದು ಅಪ್ಪೆ ಹುಳಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನು ಸಣ್ಣ ಮಾಡಿಬಿಟ್ಟು ಇದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ನಾವು ಮಾಡ್ತಿರೋಂಥ ಉಡುಪಿ ಶೈಲಿಯ ಅಪ್ಪೆ ಹುಳಿ ಸಾರು ರೆಡಿ ಆಗಿಬಿಡುತ್ತೆ. ಅಪ್ಪೆ ಹುಳಿ ಸಾರಿಗೆ ನೀವು ಯಾವ ಎಣ್ಣೆ ಬೇಕಾದರೂ ಹಾಕೋಬೋದು, ಆದರೆ ಅಥೆಂಟಿಕ್ ಆಗಿರೋಂಥ ಟೇಸ್ಟ್ ಬರಬೇಕು ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಬೇಕು, ಆವಾಗಲೇ ಅಪ್ಪೆ ಹುಳಿ ಸಾರು ಇನ್ನೂ ರುಚಿಸೋದು. ಹಾಗಾಗಿ ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಬಹಳ ಅದ್ಭುತವಾಗಿರುತ್ತೆ ಇವ್ರ ಕೊಬ್ಬರಿ ಎಣ್ಣೆ. ನಮ್ಮ ಮನೇಲೆಲ್ಲ ಇದನ್ನೇ ಉಪಯೋಗಿಸೋದು. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವ್ರದ್ರಲ್ಲಿ 2 ಥರ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಇದು ನಾರ್ಮಲ್ ಕೊಬ್ಬರಿ ಎಣ್ಣೆ, ಇನ್ನೊಂದು ಕೊಬ್ಬರಿ ಎಣ್ಣೆ ಸಿಗುತ್ತೆ ನೋಡಿ. ಇದು ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಹೇಳ್ಬಿಟ್ಟು, ಕೊಬ್ಬರಿ ಎಣ್ಣೆ ಮಾಮೂಲಿ ಕೊಬ್ಬರಿಯಿಂದ ಮಾಡಿರ್ತಾರೆ. ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ಬಿಟ್ಟು ಹಸಿ ಕಾಯಿ ಇರುತ್ತಲ್ಲ ಅದರಿಂದ ಎಣ್ಣೆ ತೆಗೆದು ಮಾಡಿರ್ತಾರೆ. ಇದಂತೂ ಇನ್ನೂ ವಿಶೇಷವಾಗಿರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಬಹಳ ಇಷ್ಟ ಆಗುತ್ತೆ. ಸ್ನೇಹಿತರೆ ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 3 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಈ ಒಗ್ಗರಣೆನ ನಾವೀಗ ನಾವು ಮಾಡಿರೋಂಥ ಅಪ್ಪೆ ಹುಳಿಗೆ ಹಾಕ್ಬಿಡೋಣ. ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ನಾವು ಮಾಡಿರೋಂಥ ಉಡುಪಿ ಶೈಲಿಯ ಅಪ್ಪೆ ಹುಳಿ ಸಾರು ರೆಡಿಯಾಗಿಬಿಡುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ ಅಪ್ಪೆ ಹುಳಿ ಸಾರು, ಇದು ಬಹಳ ಸಿಂಪಲ್ ಮೆಥಡ್. ಇದರಲ್ಲಿ ಇನ್ನೂ ಒಂದಷ್ಟು ವೇರಿಯೇಷನ್ಸ್ ಬರುತ್ತೆ. ನಾವೀಗ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಏನು ಹಾಕ್ಕೊಂಡ್ವಲ್ಲ ಅದನ್ನು ಒಗ್ಗರಣೆಗೆ ಹಾಕಿದರೆ ಜೀರಿಗೆ ಇನ್ನೊಂದು 2 ಐಟಮು ಅದನ್ನು ಹುರ್ಕೊಂಡು ಪುಡಿ ಮಾಡಿಬಿಟ್ಟು ಅದನ್ನು ಹಾಕಿದ್ರೆ ಅದರ ರುಚಿ ಬಹಳ ಚೆನ್ನಾಗಿ ಬರುತ್ತೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಈಗ ಅಪ್ಪೆ ಹುಳಿ ರೆಡಿಯಾಗಿದೆ. ಒಲೆ ಆಫ್ ಮಾಡಿಬಿಟ್ಟು ಒಂದು ಸಲ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಸ್ವಲ್ಪ ತಗೋತಾ ಇದ್ದೀನಿ. 1 ಸ್ಪೂನು ರುಚಿ ನೋಡೋಣ ಹೆಂಗೆ ಬಂದಿದೆ. ಹುಳಿ ಹುಳಿಯಾಗಿ ಸಖತ್ತಾಗಿ ಬಂದಿದೆ. ಹಾಕಿರೋ ನೀರು ಪರ್ಫೆಕ್ಟಾಗಿದೆ. ನಿಮಗೆ ಆ ಹಿಂಗಿನ ಫ್ಲೇವರು, ಜೀರಿಗೆ ರುಚಿ, ನಾವು ಹಾಕಿದಂಥ ಕೋಲ್ಡ್ ಪ್ರೆಸ್ ಕೊಬ್ಬರಿ ಎಣ್ಣೆ ಅದ್ಭುತವಾಗಿ ರುಚಿ ಕೊಡುತ್ತೆ. ಕಣ್ಣು ಮುಚ್ಕೊಂಡು ಇದನ್ನು ಕುಡಿತಾ ಇದ್ರೆ ನಾವೆಲ್ಲೋ ದಕ್ಷಿಣ ಕನ್ನಡದಲ್ಲಿ ಹೋಗಿ ಯಾವುದೋ ಒಂದು ಫಂಕ್ಷನಲ್ಲಿ ಕೂತ್ಕೊಂಡು ಅದನ್ನು ಕುಡಿತಾ ಇದ್ದೀವಿ ಅನ್ನೋ ಅಂತ ಅನಿಸುತ್ತೆ. ಆ ರೀತಿ ಇದೆ ಟೇಸ್ಟು. ಬಹಳ ಚೆನ್ನಾಗಿ ಬಂದಿದೆ. ಒಂದು ಸಲ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಪ್ಪೆ ಹುಳಿ ಸಾರು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.